ಈಗ ನಮ್ಮ ಲೈನಲ್ಲಿ ಶ್ರೀ ಮುರಳಿ ಹೊಸಮಜಲು ಈಸ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮ್ಯಾಂಗ್ಳೂರ್. ಕಳೆದ 20 ವರ್ಷಗಳಿಂದ ಇವರು ಇಂಡಿಯನ್ ಏವಿಯೇಷನ್ ಅಕಾಡೆಮಿ ಹಾಗೂ ಇತರ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ. ಮುರಳಿ ಹೊಸಮನೆಯವರೇ, ಲೈನಲ್ಲಿದ್ದೀರಾ? ಹೌದು ಸರ್, ನಮಸ್ಕಾರ. ನಮಸ್ಕಾರ. ನೀವು ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ. ಜನರಿಗೆ ನಿಮ್ಮ ಕೋರ್ಸ್ ಆದ ಕೂಡಲೇ ಇಮಿಡಿಯೇಟ್ಲಿ ಜಾಬ್ ಸಿಗುವಂಥ ಕೋರ್ಸಸ್ಸನ್ನೇ ನೀವು ಮಾಡ್ತಾ ಇದ್ದೀರಿ. ಅದರಲ್ಲಿ ಎಸ್ಪೆಷಲಿ ಇನ್ ಯುವರ್ ಇಂಡಿಯನ್ ಏವಿಯೇಷನ್ ಅಕಾಡೆಮಿ ಏವಿಯೇಷನ್ ರಿಲೇಟೆಡ್ ಜಾಬ್ಸಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ಬೋದಾ? ಮಾಡ್ಬೋದು ಸರ್. ತುಂಬ ಸಂತೋಷ. ನಿಮ್ಮ ಒಳ್ಳೊಳ್ಳೆ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಪ್ಯಾನಲ್. ಅನಂತ್ ಪ್ರಭು ಅವರಾಗ್ಲಿ, ಮತ್ತೆ ಸಂಕೇತ್ ನಾಯಕ್, ಲಲಿತಾ ಮಯ್ಯ ಇವರು, ಮತ್ತು ನಿಮ್ಮ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎನಿವೆ, ಏವಿಯೇಷನ್ ಸೆಕ್ಟರ್ ಅಂತ ಹೇಳುವಂತದ್ದು ಈಗ ಒಂದು 2016ರಿಂದ ಈ ಕಡೆ ಅತ್ಯಂತ ವೇಗವಾಗಿ ಮುಂದುವರಿತಿರುವಂತ ಒಂದು ಕ್ಷೇತ್ರ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದೆ, ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತ ಹೇಳಿ ಉಡೇ ದೇಶ್ ಕಾ ಆಮ್ ನಾಗರಿಕ್ RCS ಉಡಾನ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನ 2016ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ ನಂತರ ನಮ್ಮ ಏರ್ಪೋರ್ಟ್ಗಳ ಸಂಖ್ಯೆ ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಆಗಿದೆ. ಈಗ ಅರೌಂಡ್ 74 ಆಪರೇಷನಲ್ ಏರ್ಪೋರ್ಟ್ ಇತ್ತು, ಈಗ ಆಲ್ಮೋಸ್ಟ್ 157 ಕ್ರಾಸ್ ಆಗಿ 160 ತನಕ ಆಗಿದೆ ಇವಾಗ. ಆಗಿರುವಾಗ ಏನಾಗುತ್ತೆ, ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆ. ಒಂದು ಏರ್ಪೋರ್ಟ್ ಸ್ಟಾರ್ಟ್ ಆದ್ರೆ ಅಥವಾ ಆರಂಭ ಆದ್ರೆ ಅಲ್ಲಿ ಜಾಬ್ಗಳು ಕ್ರಿಯೇಟ್ ಆಗ್ತದೆ. ಆಲ್ಮೋಸ್ಟ್ 5,000 ಚಿಕ್ಕ ಏರ್ಪೋರ್ಟ್ 5,000ದಷ್ಟು ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆದ್ರೆ, ದೊಡ್ಡ ಏರ್ಪೋರ್ಟ್ 50,000 ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಗ್ಳೂರ್ಲೆಲ್ಲ ಟರ್ಮಿನಲ್ 1, ಟರ್ಮಿನಲ್ 2 ಇನ್ನು ಕೂಡ ಅದು ಅದರ ಅಗತ್ಯ ಇನ್ನೂ ಜಾಸ್ತಿ ಆಗಿ ಇನ್ನೊಂದು ಏರ್ಪೋರ್ಟ್ಗೆ ಅಲ್ಲಿ ನೋಡ್ತಾ ಇದ್ರೆ ಜಾಗ ನೋಡ್ತಾ ಇದ್ದಾರೆ. ಅಷ್ಟು ಪ್ಯಾಸೆಂಜರ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಅದ್ಭುತವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 1.5 crores ಪ್ಯಾಸೆಂಜರ್ಸ್ ಅನ್ನ ಒಂದು ಈ ಸೆವೆನ್ ಇಯರ್ಸ್ ಅಲ್ಲಿ ಕ್ರಾಸ್ ಮಾಡಿದ್ದಾರೆ. ಅದೇ ತರ ಮೋರ್ ದನ್ 3 lakhs ಫ್ಲೈಟ್ಸ್ ಅನ್ನ ಉಡಾನ್ ಸ್ಕೀಮ್ ಅಲ್ಲಿ. ಯಾವುದೆಲ್ಲ ಕರಿಯರ್ ನಿಮ್ಮಲ್ಲಿ ಟ್ರೈನಿಂಗ್ ಮಾಡ್ತೀರಿ? ಯಾವುದೆಲ್ಲ ಜಾಬಿಗೆ ತಯಾರು ಮಾಡ್ತಾ ಇದ್ದೀರಿ ನೀವು ಸ್ಟೂಡೆಂಟ್ಸ್? ಈಗ ಏವಿಯೇಷನ್ ಸೆಕ್ಷನ್ಸ್ ಅಲ್ಲಿ 2 ಟೈಪಿನ ಜಾಬ್. ಏವಿಯೇಷನ್ ಹಾಸ್ಪಿಟಾಲಿಟಿ 2 ಟೈಪ್, ಒಂದು ಟೆಕ್ನಿಕಲ್, ಒಂದು ನಾನ್ ಟೆಕ್ನಿಕಲ್. ಈಗ ಟೆಕ್ನಿಕಲ್ ಅಂತ ಹೇಳುವಾಗ ನಾವು ಈಗ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗ್ಬೋದು, ಡಿಸ್ಪ್ಯಾಚರ್ಸ್ ಆಗಿರ್ಬೋದು, ಅಥವಾ ಗ್ರೌಂಡ್ ಆ ಸ್ಟಾಫ್ಸ್ ಎಲ್ಲ ಆಗಿರ್ಬೋದು, ಅದು ಟೆಕ್ನಿಕಲ್ ಲೈನ್ಗೆ ಹೋಗಿ ಬರುತ್ತೆ. ಅದಕ್ಕೆ ಬೇಕಾಗಿ ಡಿಪ್ಲೊಮೊ ಇಂಜಿನಿಯರಿಂಗ್ ಅಥವಾ ಡಿಗ್ರಿ BTech ಆ ತರದ ಕೋರ್ಸ್ಗಳು, ಅಥವಾ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಈ ತರದ ಕೋರ್ಸ್ಗಳು ಮಾಡಬೇಕಾಗುತ್ತೆ. ನಾವು ಹೆಚ್ಚಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಮೇನ್ ಫೋಕಸ್ ಮಾಡುವಂತದ್ದು ನಾನ್ ಟೆಕ್ನಿಕಲ್ ಥಿಂಗ್, ಲೈಕ್ ಏರ್ ಹೋಸ್ಟೆಸ್, ಕ್ಯಾಬಿನ್ ಕ್ರೂ. ನಾವು ಲೇಡೀಸ್ ಏರ್ ಹೋಸ್ಟೆಸ್ ಹೇಳ್ತೇವೆ, ಅಥವಾ ಮೇಲ್ ಆದ್ರೆ ಕ್ಯಾಬಿನ್, ಕಂಬೈನ್ ಆಗಿ ಕ್ಯಾಬಿನ್ ಕ್ರೂ ಅಂತ ಹೇಳ್ತೀವಿ ನಾವು. ಆಮೇಲೆ ಪೈಲಟ್ಸ್. ಸೊ ಪೈಲಟ್ಸ್ಗಳು ಕೂಡ ಈಗ ತುಂಬಾ, ಯಾಕಂದ್ರೆ ಒಂದು PUC ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತ ಸ್ಟೂಡೆಂಟ್ ಮಾಡುವಂತ ಒಂದು ಕೋರ್ಸ್. ಬಟ್ ಸೇಮ್ ಟೈಮ್ ಈ ವರ್ಷ ಏನಾದ್ರು ಕಾಮರ್ಸ್ನವರಿಗೆ ಕೂಡ ಅಳವಡಿಸಿಕೊಳ್ಳುವಂತ ಪ್ರಸ್ತಾಪ ಬರ್ತಾ ಇದೆ. ಅದಿನ್ನು ಕೂಡ ಅಂಗೀಕಾರ ಆಗಿಲ್ಲ. ಅದೇ ತರ ಗ್ರೌಂಡ್ ಸ್ಟಾಫ್, ಈ ಏರ್ಪೋರ್ಟ್ ನ ಆಪರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿರುವಂತಹ ಗ್ರೌಂಡ್ ಸ್ಟಾಫ್ ಆಗಿರ್ಬೋದು. ಅದೇ ತರ ಹಾಸ್ಪಿಟಾಲಿಟಿಯಲ್ಲಿ ಎಲ್ಲ ಬಂತು, ಲೈಕ್ ಫ್ರಂಟ್ ಆಫೀಸು, C&F ಅದೆಲ್ಲ ಬರುವಂತದ್ದು. ಮತ್ತು ಇನ್ನೊಂದು ಟೆಕ್ನಿಕಲ್ ನಾವು ಕೂಡ ಇನ್ನೊಂದು ಕೋರ್ಸ್ಗೆ ಫೋಕಸ್ ಮಾಡ್ತಾ ಇದ್ದೇವೆ, ಅದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್. ಈಗ ನಂಬರ್ 1 ಆಗಿ ಬರೋದು ಪೈಲಟ್ ಕೋರ್ಸ್ ಆದ್ರೆ, ನಂಬರ್ 2 ಆಗಿ ಬರೋದು AME ವಿತ್ BTech ಅಥವಾ BTech ವಿತ್ AME ಆ ತರ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಬರುತ್ತದೆ. ಮತ್ತೆ ನಮ್ಮ ನಾನ್ ಟೆಕ್ನಿಕಲ್ ಅಲ್ಲಿ ಕ್ಯಾಬಿನ್ ಕ್ರೂ, ಗಗನ ಸಖಿ ಅಂತ ಹೇಳ್ತೀವಿ. ಎಷ್ಟು ಸ್ಯಾಲರಿ ಎಲ್ಲ ಎಷ್ಟು ಸಿಗ್ಬೋದು? ಒಳ್ಳೆ ಸ್ಯಾಲರಿ ಸಿಗ್ತದಾ ನೋಡಿ? ಒಂದು PUC ಮಾಡಿದ ಮಗುಗೆ ಬಂದ್ಬಿಟ್ಟು ಒಂದು 6 ತಿಂಗಳ 9 ತಿಂಗಳ ಕೋರ್ಸ್ ಮಾಡಿ 2 ಟೈಪಿನ ಪಾಸಿಬಿಲಿಟೀಸ್ ಇದೆ ಕೋರ್ಸ್ಗಳಲ್ಲಿ. ಒಂದು, ನೀವು PUC ಮುಗಿಸಿ ಡಿಗ್ರಿ ವಿತ್ ಏವಿಯೇಷನ್ ತಗೊಳ್ಬಹುದು, ಅದೊಂದು ಸ್ಕೋಪ್. ಈಗ ಗ್ರಾಜುಯೇಟ್ಸ್ ಆಗಬೇಕು, ಯಾಕಂದ್ರೆ ಹೆಚ್ಚಿನ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಅಲ್ಲಿ ಗ್ರಾಜುಯೇಟ್ಸ್ ಅನ್ನು ತಗೊಳ್ತಾರೆ. ಆದ್ರೆ ಏರ್ ಹೋಸ್ಟೆಸ್ ಅಲ್ಲಿ ಬೇಕಾದ್ದು ಜಸ್ಟ್ 10+2 ವಿತ್ ಎನಿ ಸ್ಟ್ರೀಮ್. ಮತ್ತೆ ಒಳ್ಳೆ ಇಂಗ್ಲಿಷ್ ನಾಲೆಜ್, ಸ್ಪೀಕಿಂಗ್, ಹಲೋ ಇಂಗ್ಲಿಷ್ ಫ್ಲೂಯೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಇಡೀ ನಮ್ಮ ಏವಿಯೇಷನ್ ಹಾಸ್ಪಿಟಾಲಿಟಿದು ಮೇನ್ ಟಾಪಿಕ್ ಕಮ್ಯುನಿಕೇಶನ್. ಯಾರಿಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಥವಾ ಅವರಿಗೆ ಇಂಗ್ಲಿಷ್ ಬರೋದಿಲ್ಲ ಆದ್ರೂ ನಾವು ಇಂಗ್ಲಿಷ್ ಕಲಿಸಬೇಕಾಗುತ್ತೆ. ನಾವು ಇಂಗ್ಲಿಷು, ಹಿಂದಿ, 1-2 ಲೋಕಲ್ ಲ್ಯಾಂಗ್ವೇಜ್. ಎಷ್ಟು ಸ್ಯಾಲರಿ ಸಿಗ್ತದೆ? ಎಷ್ಟು ಸ್ಯಾಲರಿ ಸಿಗಬಹುದು PUC ಆಗಿ ನಿಮ್ಮಲ್ಲಿ ಟ್ರೈನ್ ಆಗಿ ಹೋದ್ರೆ? ಮಿನಿಮಮ್ ಡೊಮೆಸ್ಟಿಕ್ ಅಲ್ಲಿ ಅರೌಂಡ್ 50,000 to 75,000 rupees per month ಡೊಮೆಸ್ಟಿಕ್ ಅಲ್ಲಿ ಇನಿಷಿಯಲಿ. ಈಗ ಒಂದು PUC ಮಾಡಿದ ಒಂದು ಹುಡುಗಿಗೆ ಬೇರೆ ಯಾವುದೇ ಜಾಬ್ ಅಲ್ಲಿ ಆ ತರದ ಸ್ಯಾಲರಿ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ.
ಅದೇ ತರ ಗ್ರೌಂಡ್ ಸ್ಟಾಫ್ಗೆ ಅರೌಂಡ್ 25 ಆ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಾರ್ಮಲ್ BA BCom BSc ನಾವು ಮಾಡ್ತೇವೆ, ಅವರೊಂದು ಬಂದ್ರೆ 15,000 ಸಂಬಳ ಸಿಗ್ಬೋದು, ಬರುವ ವರ್ಷ 17 ಆಗ್ಬೋದು, 10 ವರ್ಷ ಆಗುವ 20 ಆಗ್ಬೋದು. ಹೌದು. ಆದ್ರೆ ಇಲ್ಲಿ ಆಗಲ್ಲ. ಸ್ಟಾರ್ಟಿಂಗ್ 20 ಸಿಕ್ಕಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಅವನಿಗೆ 30 ಮೇಲೆ ಹೋಗ್ತಾನೆ ಅವನು. ಯಾಕಂದ್ರೆ ಇದರಲ್ಲಿ ಕಂಟಿನ್ಯೂಟಿ ಇದೆ. ಯಾರು ಒಂದು ಜಾಬ್ ಅಲ್ಲಿ ನಿಲ್ಲಲ್ಲ 1-2 ವರ್ಷ, ಆಮೇಲೆ ಜಂಪ್ 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 ಆಗ್ತಾ ಇರ್ತದೆ. ಆಗಿರುವಾಗ ಲೋ ಲೆವೆಲ್ ಅಲ್ಲಿ ಪುನಃ ಎಂಟ್ರಿ ಲೆವೆಲ್ ಅಲ್ಲಿ ನಮಗೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇರ್ತದೆ. ನಮಗೆ ಜನ ಇಲ್ಲ ಈಗ. ದೇ ವಿಲ್ ಆಲ್ವೇಸ್ ಫ್ಲೈ ಹೈ ಅಲ್ವಾ, ಏವಿಯೇಷನ್ ಸೆಕ್ಟರ್ ಆಲ್ವೇಸ್ ಫ್ಲೈ ಹೈ. ಹೌದು ಸರ್. ಯಾಕಂದ್ರೆ ಮೇನ್ ಆಗಿ ಅವರಿಗೊಂದು ಪ್ಯಾಷನ್ ಬೇಕು. ಯಾಕಂದ್ರೆ ಏವಿಯೇಷನ್ ಗೆ ಹೋಗುವಾಗ ಅದೇನಾಗ್ತದೆ, ಕ್ಯಾಬಿನ್ ಕ್ರೂ ಹೋಗಿದ್ರೆ ಅವರ ಮನೆಯವರಿಗೆ ಫ್ರೀ ಟಿಕೆಟ್, ಇವರಿಗೆ ವರ್ಲ್ಡ್ ಓವರ್ ತಿರುಗಬಹುದು. ನನಗೊಂದು ಎಕ್ಸಾಂಪಲ್, ನನ್ನ ಫಸ್ಟ್ ಸ್ಟೂಡೆಂಟ್ 2017 ಒಂದು ಸ್ಟೂಡೆಂಟ್ ಇತ್ತು, ಬೆಳಗಾವಿನ ಹುಡುಗಿ. 4 ಏರ್ಲೈನ್ಸ್ ಚೇಂಜ್ ಮಾಡಿದ್ದಾರೆ. ಇವಾಗ ಕತಾರ್ ಏರ್ವೇಸ್, ಸುಪ್ರಿಯಾ ಗಾನಗಿ ಅಂತ ಹೇಳಿಕೊಂಡು ಕತಾರ್ ಏರ್ವೇಸ್ ವರ್ಕ್ ಮಾಡ್ತಾ ಇದ್ದಾಳೆ. ಎಷ್ಟು ಸ್ಯಾಲರಿ? ಅವಳ ಸ್ಯಾಲರಿ ಮೋರ್ ದೆನ್ 4 to 5 lakhs per month ಇದೆ. ಓ ಮೈ ಗಾಡ್. ಹತ್ರ. ಸೊ ಅದು ಮತ್ತು ಎನಾಮರಸ್ ಗ್ರೋತ್, ಲೈಕ್ ವರ್ಲ್ಡ್ ಓವರ್ ತಿರುಗಿದ್ದಾಳೆ. ಅವಳ ನಾವು ಮಕ್ಕಳಿಗೆ ಅವಳದ್ದು ನಾವು ಇನ್ಸ್ಟಾಗ್ರಾಮ್ ತೋರಿಸ್ತೇವೆ ಅವಳು ತಿರುಗುವಂಥದ್ದನ್ನು. ಆ ತರ ಆಗ ಅವಳು ಆಪರ್ಚುನಿಟೀಸ್ ಕ್ರಿಯೇಟ್ ಅಂದ್ರೆ ಅವರು ಅದನ್ನ ಯುಟಿಲೈಸ್ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಈಗ ನಿಮ್ದು ಏವಿಯೇಷನ್ ಕಾಲೇಜ್ ಅಲ್ಲದೆ ಬೇರೆ ಯಾವುದೆಲ್ಲ ಕಾಲೇಜ್ ಉಂಟು, ಯಾವುದೆಲ್ಲ ಕೋರ್ಸಸ್ ಅನ್ನು ನೀವು ಇಂಪಾರ್ಟ್ ಮಾಡ್ತಾ ಇದ್ದೀರಿ? ನಾವು ಏವಿಯೇಷನ್ ಹಾಸ್ಪಿಟಾಲಿಟಿ ಇದೆ, ಮತ್ತೆ ನಮ್ಮ ಕೂಟದೊಟ್ಟಿಗೆ ಸೇರಿಕೊಂಡು ಒಂದು ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಕೋರ್ಸ್ ಅನ್ನ ನಾವು ಜಸ್ಟ್ ಲಾಂಚ್ ಮಾಡಿದಷ್ಟೇ ಮೊನ್ನೆ. ಟೇಕ್ ಆಫ್ ಆಗಲಿಲ್ಲ. ಆ ಟೇಕ್ ಆಫ್ ವಿದಿನ್ 1 month ಆಗುತ್ತೆ. ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಕೋರ್ಸ್ ನಮ್ಮ ಕೂಟದೊಟ್ಟಿಗೆ ಸೇರಿಕೊಂಡು, ಯಾಕಂದ್ರೆ ನಮ್ಮ ಈಗ ಚೆಕ್ ಇನ್ ಆಗಿದ್ದೀರಿ ನೀವು, ಟೇಕ್ ಆಫ್ ಆಗಲಿಲ್ಲ ಇನ್ನು. ಹೌದಾ, ಸೆಟ್ ಆಗಿದೆ. ಈ ಸಲ ನೆಕ್ಸ್ಟ್ ನಮ್ಮ ಈ ಡಿಗ್ರಿ ಸ್ಟೂಡೆಂಟ್ಸ್ ಹೊರಗೆ ಬರುವಾಗ ಟೇಕ್ ಆಫ್ ಆಗುತ್ತೆ. ಅದೇ ತರ ಲಾಜಿಸ್ಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆ, ಮತ್ತೆ ಟ್ರೆಡಿಷನಲ್ ಆಗಿರುವಂತಹ ಬೇರೆ ಕೋರ್ಸ್ಗಳನ್ನ ನಾವು ಮಾಡ್ತಾ ಇದ್ದೇವೆ. ವೆರಿ ನೈಸ್. ಸೊ ಬಹಳ ಉತ್ತಮವಾಗಿ ಹೇಳಿದ್ರಿ ಮುರಳಿ ಅವರೇ. ನಿಮ್ಮನ್ನು ನಾವು ಈ ಒಂದು ಸಪ್ರೇಟ್ ನಿಮ್ಮನ್ನು ನಮ್ಮ ಸ್ಟುಡಿಯೋ ಕರೆದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡುವ ಪುನಃ ಅಂತ ಹೇಳ್ತಾ, ನೀವು ಈ ಒಂದು ಕರಿಯರ್ ಆಪರ್ಚುನಿಟೀಸ್ ಇನ್ ಏವಿಯೇಷನ್ ಸೆಕ್ಟರ್ ಇದರ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ನಿಮ್ಮ ಅಪಾರ ಜ್ಞಾನವನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ನಾಯಕರೇ. ಇದು ಉತ್ತಮವಾದ ಒಂದು ಪ್ಯಾನಲ್ ನೀವು ಇಟ್ಕೊಂಡಿದ್ದೀರಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ನೀವೊಂದು ಬಿಸಿನೆಸ್ ಟಾನಿಕ್ ಒಂದು 3-4 ಸೆಗ್ಮೆಂಟ್ ಇದೇ ಟೈಪ್ ಮಾಡ್ತಾರೆ. ಯಾಕಂದ್ರೆ ಇನ್ನೀಗ PUC ಮುಗಿಯಿತು, ಈಗ ನೆಕ್ಸ್ಟ್ PUC ಡಿಗ್ರಿಗೆ ಹೋಗ್ತಾರೆ. ಡಿಗ್ರಿ ಆದ್ಮೇಲೆ ಕೂಡ ಅವರಿಗೆ ಬೇಕಾಗುತ್ತೆ. ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇಸ್ ವೆರಿ ವೆರಿ ವಾಸ್ಟ್ ಫೀಲ್ಡ್. ಅನಂತ್ ಪ್ರಭು ಅವರಿಗೆ ಗೊತ್ತಿದೆ. ನಾವು ಕೂಡ ಕೆಲವು ಕಡೆಯಲ್ಲಿ ನಮ್ಮ ಟ್ರಸ್ಟ್ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್.